ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಒಂದು ಟೊಯೋಟಾ ಕೊರೋಲಾ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಪೆಟ್ರೋಲ್ ವಿತ್ CNG ಇರೋಂಥ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡು ಆದಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ಫೇಸ್ಬುಕ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ವಾಟ್ಸಪ್ ನಂಬರ್ ಬೇಕು ನಮ್ಮ ಯೂಟ್ಯೂಬ್ ಚಾನಲ್ದು ಗಾಡಿ ಫೋಟೋಸ್ ಕಳ್ಸೋಕ್ಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಅದು ಕೊರೋಲಾ ಆಲ್ಟಿಸ್, ಟೊಯೋಟಾ ಕೊರೋಲಾ ಆಲ್ಟಿಸ್. ಓಕೆ. 1.8 ವಿ ವರ್ಷನ್. ಅದು ಏನು ಟಾಪ್ ಎಂಡ್ ವೆಹಿಕಲ್. ಓಕೆ. ಮಾಡಲ್ ಎಷ್ಟು ಅಂದರೆ 2011. ಓಕೆ. 11 ಮಾಡಲಿ. ಓನರ್ ಎಷ್ಟೇನಾ? ಥರ್ಡ್ ಓನರ್. ನಾನು ಥರ್ಡ್ ಓನರ್. ಕಿಲೋಮೀಟ್ರ್ ಸರ್? ಕಿಲೋಮೀಟ್ರು 147 ಆಗಿದೆ. 148 ಅಂತಾನೆ ಹಾಕಿ. ಓಕೆ. 1,48,000 ಓಡಿದೆ. ಹೌದೌದು. ಓಕೆ. ಈಗ ಇದು ಪೆಟ್ರೋಲಾ ಡೀಸೆಲಾ? ಪೆಟ್ರೋಲ್ ಸರ್, ವಿತ್ CNG ಇದೆ. ಹಾಂ. CNG ಬೇಕು ಅಂದ್ರೂ ಓಕೆ, CNG ಬೇಡ ಅಂದ್ರೂ ಬೇಕಾದ್ರೆ ನಾನು ಇದು ಮಾಡ್ತೀನಿ. ನಾನು ಅಂದರೆ ಟ್ಯಾಂಕ್ ಡಿಕ್ಕಿಯಲ್ಲಿ? ಇದೆ. CNG ಅದು ಆಕ್ಚುಲಿ CNG ಇದ್ರೇನೆ ಆ ಗಾಡಿನ ಮೇಂಟೈನ್ ಮಾಡಕ್ಕೆ. ಇಲ್ಲ ಅಂದ್ರೆ ಪೆಟ್ರೋಲ್ ಲಾಂಗ್ ಹೋದ್ರೆ 14 ಬರುತ್ತೆ. ಹಾಂ. ಸಿಟಿ ಆದ್ರೆ 9 ಬರುತ್ತೆ. ಹಾಂ. CNG ಆದ್ರೆ 17-18 ಬರುತ್ತೆ ಸಿಟಿಗೆ. ಓಕೆ. ಲಾಂಗ್ ಆದ್ರೆ 23, 24 ಇದ್ರೆ 28 ಬರುತ್ತೆ. ಓಕೆ. ಟೈರ್ಗಳೆಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರು ಒಂದು 60% 60 to 70% ಇದೆ. ಓಕೆ. ಗಾಡಿಯಲ್ಲಿ ಒರಿಜಿನಲ್ ಪೇಂಟ್ ಇದೆಯಾ, ರೀಪೇಂಟ್ ಏನೋ ಇದೆಯಾ? ಇಲ್ಲ, ಒರಿಜಿನಲ್ ಪೇಂಟ್ ಇದೆ. ಓಕೆ. ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲ, ನೆಕ್ಸ್ಟ್ ನವೆಂಬರ್ವರೆಗೂ ಇದೆ. ಓಕೆ. ಎಮಿಷನ್ ಟೆಸ್ಟ್ ಎಲ್ಲ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಓಕೆ ಇದಾವೆ? ರನ್ನಿಂಗ್ AC ಪವರ್ ಬೋರಿಂದ ಎಲ್ಲ ವರ್ಕಿಂಗ್ ಇದೆ, ಎಲ್ಲ ವರ್ಕಿಂಗ್. ಓಕೆ. ಇವಾಗ ಗಾಡಿ ರೆಕಾರ್ಡ್ಸ್ ನಿಮ್ಮ ಕಡೆ ಇದಾವೆ ಒರಿಜಿನಲ್ಲು? ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ನನ್ನ ಹೆಸರು ಇದೆ. ಗಾಡಿ ಇರೋದಿಲ್ಲ ಸರ್ ಇದು? ಇದು ಬರೋ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೊಸ ರೋಡ್ ಅಂತ ಬರುತ್ತೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೊಸ ರೋಡ್ ಹತ್ರ. ಓಕೆ. ಏನು ಹೇಳ್ತೀವಿ ಗಾಡಿ ರೇಟು? ಸರ್, ಇದು ವಿತ್ CNG ಆದ್ರೆ 3.5 ಅಂತ ಹಾಕಿ. ವಿತೌಟ್ CNG ಅಂದ್ರೆ 3.20 ನೆಗೋಷಿಯಬಲ್. ಓಕೆ. ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ. CNG ನ ಇದಕ್ಕೆ ಅಪ್ಡೇಟ್ ಮಾಡಿಸಿಲ್ಲ, ಏನು RC-ಗೆ. ಓಕೆ. ಅದು ಯಾಕಂದ್ರೆ ಬೇಕಾದ್ರೆ ಮಾಡಿಸ್ಕೊಬೋದು, ನೋಡ್ಕೊಂಡು ಮಾಡಿಸ್ಕೊಂಡು ಅಂತ ಅದಿದ್ದು. ಬಟ್ ಸರಿ. ತುಂಬಾ ಜನ ಹೇಳಿದ್ರು RC ಅಪ್ಡೇಟ್ ಮಾಡಿಸ್ಬೇಡಿ ಅಂತ. ಹಂಗಾಗಿ ನಾನು ಅಪ್ಡೇಟ್ ಮಾಡಿಸಿರ್ಲಿಲ್ಲ. ಓಕೆ. ನಂಬರ್ ಇದೆಯಲ್ಲ ಸರ್, ಕಾಂಟ್ಯಾಕ್ಟ್ ನಂಬರು? ಸೇಮ್ ಇದೆ ನಂಬರ್. ಓಕೆ ಸರ್.